ಮಗಳೇ ರೆಡಿನಾ? ಡಾಕ್ಟರ್ ನಿನ್ನ ಖಂಡಿತ ಗುಣ ಮಾಡ್ತಾರೆ, ಐ ಪ್ರಾಮಿಸ್. ಐ ಲವ್ ಯು. ಏ ಕಾರ್ ನಿಲ್ಸು, ಕಾರ್ ನಿಲ್ಸು. ಹಾಯ್ ಅಂಕಲ್ ಟ್ಯಾಡ್, ನಾನೀಗ ತಾಂಡಿಗೆ ಬರ್ತಾ ಇದ್ದೀನಿ. ಬಹುಶಃ ರಾತ್ರಿ ಹೊತ್ತಿಗೆ ತಲುಪ್ತೀನಿ. ಯಾ, ನೀನು ನೋಡೋದು ನನಗೂ ಸಂತೋಷನೇ. ನಾನು ಕೂಡ ಬೇಗ ಬರ್ತೀನಿ ಮನೆಗೆ. ಅಲ್ಲಿ ಹೋದ್ಮೇಲೆ ಡೋಂಟ್ ನೀನು ಟಚ್ ಎನಿಥಿಂಗ್. ಯಾ, ನನಗೆ ನೆನಪಿದೆ. ಹೇ, ನೀನೆಲ್ಲ ಆರಾಮಾಗಿದೀಯಾ? ಹಾ, ತಲುಪ್ದೆ. ಆದ್ರೆ ಪವರ್ ಹೋಗಿದೆ, ಅದಕ್ಕೆ. ಅದೇ ಪ್ರಾಬ್ಲಮ್ ಅಲ್ಲಿ. ನಾನು ಬೇಗ ಮನೆಗೆ ಬಂದು ಫಿಕ್ಸ್ ಮಾಡ್ತೀನಿ. ಇಲ್ಲ, ಇಲ್ಲಿ ಲೈಟ್ ಯೂಸ್ ಮಾಡೋದಕ್ಕೆ ಬೇರೆ ಏನಾದ್ರೂ ಆಪ್ಷನ್ ಇದೆಯಾ? ಕತ್ಲನಲ್ಲಿ ಒಬ್ಳೆ ಕೂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ. ಹಾ, ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡು. ಸರಿ.
ಹೇ, ಪವರ್ ಬಂತಾ? ಹಾ, ಆದ್ರೆ ಒಂದು ಪ್ರಶ್ನೆ. ಹೇಳು. ನೀವು ಹೇಳಿದ್ರಿ ಇಲ್ಲಿ ಏನು ಟಚ್ ಮಾಡಬಾರ್ದು ಅಂತ, ಆದ್ರೆ ಇಲ್ಲಿ ಕಾರ್ನರಲ್ಲಿ ಕೌನ್ ಸ್ಟ್ಯಾಚ್ಯೂ ಇದೆಯಲ್ಲ, ಅದ್ರ ಮೇಲೆ ಕವರ್ ಮಾಡ್ಲಾ? ಆದ್ರೆ ಯಾಕೆ? ಕ್ಲೌನ್ ಸ್ಟ್ಯಾಚ್ಯೂ ಲಿವಿಂಗ್ ರೂಮಲ್ಲಿ ಇದೆಯಲ್ಲ, ಅದ್ರ ಮೇಲೆ ಏನಾದರೂ ಕವರ್ ಮಾಡ್ಲಾ? ಇಫ್ ಯು ನನ್ನ ಮಾತು ಕೇಳು, ಮನೆ ಬಿಟ್ಟು ಈಗಲೇ ಹೋಗಿ ನೀನು, ಇಲ್ಲಾಂದ್ರೆ ಪೊಲೀಸಿಗಾದ್ರೂ ಫೋನ್ ಮಾಡು. ಆದ್ರೆ ಯಾಕೆ? ನಮ್ಮ ಹತ್ರ ಕ್ಲೌನ್ ಸ್ಟ್ಯಾಚ್ಯೂ ಇಲ್ಲ. ತುಂಬಾ ವಸ್ತುಗಳಿದೆ ಅಲ್ವಾ? ಯಾ, ನೋ ಪ್ರಾಬ್ಲಮ್. ಕಾರಲ್ಲಿ ಇಟ್ಟಾಯ್ತು. ಹಾ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಾನ್ ನಿಮಗೆ ಹೆಲ್ಪ್ ಮಾಡ್ದೆ ಬೇರೆ ಯಾರಿಗೆ ಹೆಲ್ಪ್ ಮಾಡ್ಲಿ ಗೈಸ್? ಯಾ, ನಾವಂತೂ ಖುಷಿಯಾಗಿದ್ದೀವಿ. ಹೌದು, ತುಂಬಾನೇ ಖುಷಿ ಇದೆ. ವೆಲ್, ಶ್ಯೂರ್, ನಾನಿವಾಗ ಹೊರಡ್ತೀನಿ. ಸರಿ. ಯಾ ಬಾಯ್. ಬಾಯ್. ಇದನ್ನ ತಗೊಂಡು ಹೋಗಕ್ಕೆ ಒಂದು ಕೈ ಹಾಕ್ತೀರಾ? ಓ, ಥ್ಯಾಂಕ್ ಯು ಸೋ ಮಚ್. ಹಾ, ಓಹ್, ಸದ್ಯ ಅವಳು ಹೋದ್ಲಲ್ಲ. ಏನಾದ್ರೂ ಒಂದು ಹೇಳಿ ಮನೇಲಿ ಇರ್ಬೇಕು ಅಂತ ಅನ್ಕೊಂಡಿದ್ಲು ಏನೋ. ಹೌದೌದು, ಹೇಳಿರೋಳು. ಅಂಥವಳೆ ಅವಳು. ನೀನು ಮತ್ತೆ ನಾನು. ಹೇ ಸವಾ, ಹೇ, ಏನದು ಸ್ಮೆಲ್ಲು? ಓ, ನೀನೇ. ಹಾ, ಸರಿಯಾಗಿ ಹೇಳ್ದೆ. ಯಾವಾಗ್ಲೂ ತಿಂತಾನೆ ಇರ್ತೀಯಲ್ಲ ನೀನು. ಓ, ಸಾರಿ. ಅದು ನಿಮ್ಗೆ ಯಾಕೆ? ಒಂದ್ ಹೇಳ, ಅವಳು ಇಲ್ದಾಗ ಚೆನ್ನಾಗಿತ್ತು. ಹೌದು, ಆದ್ರೆ ಇನ್ನೊಬ್ರನ್ನ ಹುಡ್ಕೋದು ಅಷ್ಟು ಕಷ್ಟ ಆಗಲ್ಲ ಅನ್ಸುತ್ತೆ. ನನ್ಗನ್ಸುತ್ತೆ ನೀನೊಂದಿಬ್ರು ಮೇಡ್ನ ಹುಡುಕ್ಬೇಕು ನನ್ ಕ್ಲಾಸಸ್ ಸಿಗೋ ಹೊತ್ತಿಗೆ. ಇಲ್ಲ, ನೀನ್ ಪಾಸ್ ಆಗ್ತೀಯ. ನಿನ್ಗೋಸ್ಕರ ನಾನ್ ಬೇಕಂದ್ರೆ ಕ್ಲಾಸ್ ತಗೊಳ್ತೀನಿ. ಓ, ಹೌದಾ? ಯು ಆರ್ ಸೋ ಸ್ವೀಟ್. ಹೌದು. ಓ, ಆ ಹುಡುಗ ನಮ್ಮ ಮನೇಲಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅವಳಲ್ಲಿರೋವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಅವಳು ಹೋದ್ಮೇಲೆ ನಾವ್ ಪ್ರತಿಯೊಂದು ಚೆಕ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಅದೇ ಹುಡುಗನೇ. ಅದೇ ನಾನ್ ಮಾಡಿರೋ ತಪ್ಪು. ಇದೆಲ್ಲ ನಿಂದೆ. ಏನು? ತಗೋ ಅದನ್ನ. ಅವಳು ಇದನ್ನ ಅದು ಹೇಗ್ ಹಾಕೊಂಡಿದ್ಲು? ಐ ಹೇಟ್ ಕ್ಲೌನ್ಸ್ ಕಣೆ. ತಗೊಂಡೋಗೋದ ನನಗಿಷ್ಟ ಇಲ್ಲ. ಬಾಯ್ ಮುಚ್ಕೊಂಡು ಹೋಗೋ. ಹೇ, ತಗೋ. ಯು ರೆಡಿ? ಹಾ. ನಾವಿಬ್ರು ಈಗ ಡಾನ್ಸ್ ಮಾಡೋಣ, ಓಕೆ? ನನ್ನನ್ನ ಕ್ಷಮಿಸಿ ಮಿಸ್, ಆದ್ರೆ ಇದು ನಮ್ ಕೈಯಿಂದ ಸಾಧ್ಯ ಇಲ್ಲ. ರೈಟ್, ಆದ್ರೆ ನಾನ್ ಆರ್ಡರ್ ಮಾಡಿದ್ದು ಸಂಡೇ ಸ್ಪೆಷಲ್, ಆದ್ರೆ ನೀವು ಸ್ಯಾಟರ್ಡೇ ಸ್ಪೆಷಲ್ ಕೊಟ್ಟಿದ್ದೀರಾ. ಓ, ಅದಕ್ಕೆ ಕ್ಷಮೆ ಇರ್ಲಿ. ಆದ್ರೆ ಅದನ್ನ ನೀವೆಲ್ಲ ತಿಂದಾದ್ಮೇಲೆ ಈಗ ಅದ್ ನಮ್ಗೆ ಹೇಗ್ ಗೊತ್ತಾಗತ್ತೆ ಹೇಳಿ? ಹಾ, ರೈಟ್. ಆದ್ರೆ ನಾನ್ ಆರ್ಡರ್ ಮಾಡಿದ್ದು ಇದಲ್ವಲ್ಲ. ಥ್ಯಾಂಕ್ ಯು. ಎಂಜಾಯ್. ಹೇ, ಅವ್ರು ಕೇಳ್ತಾನೆ ಇದ್ದಾರೆ. ಅವ್ರ ಪಾರ್ಸಲ್ ರೆಡಿನಾ? ಹಾ, ಅಲ್ಲಿದೆ ನೋಡು. ಇದ್ರ ಬಗ್ಗೆ ನನ್ಗೆ ಏನನ್ಸುತ್ತೆ ಗೊತ್ತಾ? ಏನು? ಪಾಪ್ಸ್ಗೋಸ್ಕರ ಒಳ್ಳೆ ಸ್ಪೆಷಲ್ ಆರ್ಡರ್ಸ್ ಬರ್ತಾ ಇದೆ. ಕಸ್ಟಮರ್ಸ್ ಇದೆ ನೋಡು. ಓ, ರಿಯಲಿ? ಇದೆಲ್ಲ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಸರಿ, ಈ ಆರ್ಡರ್ ಸರಿಯಾಗಿದೆ ಅಂತ ನಾನು ಆರ್ಡರ್ ಚೆಕ್ ಮಾಡಬೇಕು. ಎಲ್ಲಿದೆ ಅದು? ಅದೆಲ್ಲೋ ಇಟ್ಟಿದ್ದೀನಿ ನಾನು. ನೀನು ಅದನ್ನ ಕಳ್ದಾಕ್ಬಿಟ್ಯಾ? ನಾನೇನು ಕಳ್ದಾಕ್ಲಿಲ್ಲ. ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ತಗೊಂಡೋದ್ರು. ಏನಷ್ಟು ಈಸಿಯಾಗಿ ಹೇಳ್ತಿದೆ? ಯುಲ್ ಬಿ ಫೈರ್ಡ್. ಸರಿ, ಹೋಗಿ ಹುಡುಕ್ತೀನಿ. ಯಾ. ಹೇ, ಹೇಗಿದ್ಯಾ ನೀನು? ಹೇ, ಸಖತ್ತಾಗಿದ್ದೀನಿ. ನಿನ್ನ ಕಂಪ್ಲೇಂಟ್ಸೇ ಇಲ್ಲ. ಇನ್ನು ಇಲ್ಲಿ ನೋಡ್ಬಿಟ್ಟು ತುಂಬಾ ಆಶ್ಚರ್ಯ ಆಗ್ತಿದೆ. ನಾನು ನೀನು ಹೋಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಸಮ್ಮರ್ ಕ್ಲಾಸಸ್. ಓ, ಹಾಗಾಗಿ ನೀನು ಟೌನ್ ಬಿಟ್ಟು ಹೋಗದೆ ಇರೋಕೆ ಇದೇ ಕಾರಣನಾ? ಹೇಳು.
ಐ ನೋ, ನನ್ಗೊಂದು ಕಂಪ್ನಿ ಇದೆ ಮನೇಲಿ, ಅವಳ ಜೊತೆನೆ ಹೋಗೋದು ಓ ನಾನು. ನಿಜಾನಾ? ಒಳ್ಳೇದು. ಇದೇ ಆ ಪಾರ್ಸಲ್ ಆರ್ಡರ್ ಚೆಕ್ ಮಾಡ್ಬಿಡ್ತೀನಿ ಒಂದ್ಸಲ, ಕೊಡಿ ಅದನ್ನ. ಇಲ್ಲಿದೆ. ಯಾವ್ದಕ್ಕೊಂದ್ಸಲ ಓಪನ್ ಮಾಡಿ ಚೆಕ್ ಮಾಡಿ ನೋಡ್ಬಿಡಿ ಕರೆಕ್ಟ್ ಆಗಿದೆಯಾ ಅಂತ. ಓ ನೋ ಪ್ರಾಬ್ಲಮ್, ನೋಡ್ಕೋತೀನಿ. ಸರಿ ಇದೆಯಾ? ಯಾ 50 ಕ್ಲೌನ್ ಬಿಯರ್ ಬ್ಯಾಗ್ ಇದೆ, ಎಲ್ಲಾನು ಎಂ ಸೈಜ್. ಸಿ ಯು. Yeah. ಬಾಯ್. ಬಾಯ್. ಈ ತಿಂಗಳೊಳಗೆ ನನ್ನನ್ನ ಮನೆ ಕಳಿಸ್ತಾರೆ ಅನ್ಸುತ್ತೆ. ನಂಗೂ ಹಾಗೆ ಅನ್ಸ್ತಿದೆ. ಈ ಆಂಟಿ ಎಲ್ಲ ಐಸ್ ಕ್ರೀಮ್ನು ತಿನ್ಬಿಟ್ಟು ಇವಾಗ ಅದು ರಾಂಗ್ ಆರ್ಡರ್ ಅಂತ ಹೇಳ್ತಾ ಇದ್ದಾಳೆ. ನಿಜನಾ? ಅಂದ್ರೆ ರಾಂಗ್ ಆರ್ಡರ್ ಆಗಿತ್ತಾ? ಅದ್ ನನಗೆ ಹೇಗೆ ಗೊತ್ತಾಗುತ್ತೆ? ಅವಳು ಪೂರ್ತಿ ಎಲ್ಲ ತಿಂದಾದ್ಮೇಲೆ ಈಗ ಬಂದ್ಬಿಟ್ಟು ಅದ್ ತಪ್ಪು ಅಂತ ಹೇಳ್ತಾ ಇದ್ದಾಳೆ. ಐಮ್ ಕಿರಿಂಗ್ ಅಷ್ಟೇ. ಹೇ, ನೀನು ಅವಳಿಗೆ ಇನ್ನೊಂದು ಮಾಡ್ಕೊಡ್ತಿದ್ಯಾ? ಹಾ, ಅವಳು ಅದನ್ನೇ ತಾನೇ ಬಯಸ್ತಿರೋದು. ಓಕೆ. ಹೀಗ್ ನೋಡ್ತಿದ್ಯಲ್ಲ, ನಾನು ಈಗ ಏನ್ ಮಾಡ್ಬೇಕು ಅಂತ ಹೇಳು. ಮಾಡ್ಕೊಟ್ಬಿಡು ಪಾಪ, ಇನ್ನೇನ್ ಮಾಡೋದು. ಇಲ್ಲೋಡಿ, ನಾನು ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡಬೇಕು. ಅವಳಿಲ್ಲ, ಆದ್ರೆ ಇನ್ ಸ್ವಲ್ಪ ತಲೆ ಇನ್ಚಾರ್ಜಿಗೆ ಬರ್ತಾಳವಳು. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಅದು ಶರೀಫಾ? ಅದೇ ನಮ್ಮಲ್ಲಿ ಬರ್ತಾ ಇದ್ರೆ ರೆಗ್ಯುಲರ್ ಕಸ್ಟಮರ್ ಅನ್ಸುತ್ತೆ. ಇಲ್ಲ, ಹೌದು, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಶಫ್, ನೀನ್ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನಾನು ಹೇಳಿದ್ದನ್ನ ಮಾಡು. ನಾನೇನು ಕೇಳ್ತಾ ಇದ್ದೀನಿ, ಓಕೆ? ಎಸ್ ಸರ್. ಇಲ್ಲಿ ನೋಡು, ಸೇಫ್ ಆಗಿರಿ. ಅಟೆನ್ಷನ್ ಕಸ್ಟಮರ್ಸ್, ಅನಾನುಕೂಲ ಮಾಡ್ತಿರೋದಕ್ಕೆ ಕ್ಷಮಿಸಿ ನಮ್ಮನ್ನ. ಸ್ಟೋರ್ನ ಬೇಗ ಮುಚ್ತಿದ್ವಿ, ಇನ್ನು 10 ನಿಮಿಷ ಮಾತ್ರ ಓಪನ್ ಇರುತ್ತಷ್ಟೇ. ಜೊತೆಗೆ ಲೋಕಲ್ ಪೊಲೀಸ್ ಜೊತೆನೂ ಸ್ವಲ್ಪ ಇಶ್ಯೂಸ್ ಇದೆ, ಕರ್ಫ್ಯೂ ಇದೆ. ಎಲ್ರೂ ಬೇಗ ಮನೆಗೆ ಹೋಗಿ ತಲುಪಿ. ಆದ್ರೆ ಏನ್ ನಡೀತಾ ಇದೆ ಇಲ್ಲಿ? ಮ್ಯಾನ್ ಹಂಟರ್. ನೋ ವೇ. ನಾವೀಗ ಎಲ್ಲಿಗೆ ಹೋಗ್ಬೇಕು? ಮ್ಯಾನ್ ಹಂಟರ್ ಅಂದ್ರೆ ನೋಡಿ, ನಿಮ್ಗಿರೋದು ಒಂದೇ ಆಪ್ಷನ್, ಬೇಗ ಮನೆಗೆ ಹೋಗೋದು. ಇಲ್ಲಾಂದ್ರೆ ನೆಕ್ಸ್ಟ್ ಟೌನ್ಗೆ ಹೋಗ್ಬೋದು. 60 ಮೈಲ್ಸ್ ದೂರ ಇದೆ. ಶಾಪ್ 24 ಇರುತ್ತೆ. ಸರಿ ಬನ್ನಿ ಹೊರಡೋಣ. ಇದು ನಿಜವಾಗ್ಲೂ ಇನ್ಸೇನ್. ತುಂಬಾ ಭಯ ಪಡಿಸುತ್ತೆ. ಶರೀಫ್ ಬೇರೆ ಏನಾದ್ರೂ ಹೇಳಿದ್ರಾ? 1 ಅವರ್ ಮುಂಚೆ ಒಂದು ಹೈಸ್ಕೂಲ್ ಹುಡುಗಿ ಸತ್ತೋಗಿದ್ದಾಳಂತೆ. ಅದಕ್ಕೆ ಕಾರಣ ಯಾರು ಅಂತ ಹುಡುಕ್ತಿದಾರಂತೆ. ಅದು ತುಂಬಾನೇ ಕೆಟ್ಟದಾಗಿರ್ಬೇಕು. ಶರೀಫ್ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ರು. ಅದೆಲ್ಲ ನಮ್ಗೆ ಯಾಕೆ, ಅವ್ರು ಹೇಳಿದ್ ಮಾಡೋಣ. ಇಲ್ಲಿವರೆಗೂ ಈ ಟೌನಲ್ಲಿ ಈ ತರ ಹಾಗೆ ಇರ್ಲಿಲ್ಲ. ಸೀರಿಯಸ್ ಆಗ ಇದಕ್ ಮುಂಚೆ ಇಲ್ಲಿ ನಡೀತಾ ಇಲ್ವಾ ಅಂತ ನಮ್ಗೆ ಅದ್ರ ಬಗ್ಗೆ ಬೇಕಾಗಿಲ್ಲ. ಈಗೇನ್ ನಡೆಯೋದಿದೆಯೋ ಅದನ್ನ ನೋಡೋಣ. ನಾವೀಗ ಮನೇಲೇ ಇರ್ಬೇಕು ಅಲ್ವಾ? ಈಗ ನಾನ್ ಇನ್ಚಾರ್ಜ್ ಅಲ್ಲಿದ್ದೀನಿ. ನನ್ ಭಯ ಏನು ಅಂತ ನನಗ್ ಗೊತ್ತು. ಇಷ್ಟ ಬಂದಿದ್ ಮಾಡಕ್ಕಾಗಲ್ಲ. ತಗೋ ಇದನ್ನ, ಬೇಗ ಹೊರಡು. ಬಿಡ್ಬೇಕಾ? ಅದ್ರಲ್ಲೇನಿದೆ, ಹತ್ರ ಅಲ್ವಾ ಇರೋದು, ಹೋಗು. ಹೇ, ನಿನ್ ಜೀವ ನೀನೇ ಕಾಪಾಡ್ಕೋಬೇಕು. ಓಕೆ, ನಾವು ಹುಷಾರಾಗಿರ್ಬೇಕಾ? ಏನೂ ಇಲ್ಲ, ಜಾಸ್ತಿ ಎಕ್ಸೈಟ್ ಆಗ್ಬೇಡ. ಮುಂದೆ ಯಾವ್ದು ತೊಂದರೆ ಆಗ್ಬಾರ್ದಂತ ಈ ರೀತಿ ಮಾಡ್ತಿದ್ದೀನಿ. ಜಾನ್, 90% ನಾನು ಅವನು ನೋಡಿದ್ದೀನಿ ಅಂತ ನಂಗನ್ಸುತ್ತೆ. ಮತ್ತೆ ಇವತ್ತು ರಾತ್ರಿ ನಾವೆಲ್ಲರೂ ಸಾಯ್ತಿದೀವಿ. Hi, Dad. I love you too. Love you too. ನನ್ನಿಂದ ಇದಕ್ಕಿಂತ ಹೆಚ್ಚಿಗೆ ತಿನ್ನೋಕ್ಕಾಗಲ್ಲ.
ನನ್ನ ಕಾಪಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ. ಇದರಲ್ಲಿ ನಿಮ್ದೇ ತಪ್ಪಿರೋದು. ನಿಮ್ದೇ ತಪ್ಪು. ನಿಮ್ದೇ ತಪ್ಪು. ಹೇಗಿದೆ ಇದು? ಐ ಲೈಕ್ ಇಟ್. ಗುಡ್. ಮನ್ಸು ಕರ್ಗುತ್ತೆ ಅಲ್ವಾ? ಎಸ್, ಇದು ನನ್ನ ಡಿಸಿಷನ್, ಇಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ. ಓಕೆ ಸರಿ. ಇವತ್ತು ನಾವು ಒಂದು ಪ್ರೆಸೆಂಟೇಷನ್ನ ಕೊಡ್ಬೇಕಾಗಿತ್ತು, ಆದ್ರೆ ನಾನು ಇನ್ ಮುಂದೆ ಹೋಗಲ್ಲ ಅಲ್ಲಿಗೆ. ಸುಮ್ನಿರೆ, ಎಲ್ಲ ಸರಿ ಹೋಗುತ್ತೆ. ನಾನು ಕೇಳಿದ್ದೀನಿ ಸೀರಿಯಲ್ ಕಿಲ್ಲರ್ಸ್ ಬೆಳಿಗ್ಗೆ ಹೊತ್ತು ಮಲಗ್ತಾರಂತೆ, ಅದಕ್ಕೆ ರಾತ್ರಿ ಎದ್ದಿರ್ತಾರೆ. ಓಕೆ, ನೀನ್ ತುಂಬಾನೇ ಕೂಲ್ ಅಂತ ಅನಿಸ್ತಿದ್ಯಾ. ಯಾ, ಐ ಆಮ್. ಇಲ್ಲ ಏನೂ ಆಗಲ್ಲ ಕಣೆ, ಯಾಕದ್ರ ಬಗ್ಗೆ ಎದುರ್ಕೋತಿದ್ಯಾ? ಇವಾಗ ಒಂದು ಡಿಟೆಕ್ಟಿವ್ಸ್ ಇರ್ತಾರೆ, ಎಲ್ಲ ಮಿಸ್ಟ್ರಿ ಸಾಲ್ವ್ ಮಾಡ್ತಾರೆ, ಸೊ ಎಲ್ಲ ಸುಲಭ ಈಗ. ಒಂದಿನ ನೀನು ನಮ್ ಕಾಲೇಜ್ಗೆ ಬರ್ಬೇಕು ಅನ್ಸುತ್ತೆ. ಮೇ ಬಿ ಐ ವಿಲ್. ಹೌದು, ಪೊಲೀಸ್ ಬೇರೆ ಏನಾದ್ರೂ ಹೇಳಿದ್ರಾ? ಹೌದು, ಎಲ್ಲ ಕಡೆ ಕರ್ಫ್ಯೂ ಹಾಕಿದಾರತ್ತೆ, ಸೊ ಎಲ್ಲ ಕಡೆ ವಿಲ್ ಬಿ ಈಸಿ. ನಾವೇನಾದ್ರೂ ಒಂದ್ ಒಳ್ಳೆ ಪ್ಲಾನ್ ಮಾಡ್ಬೇಕು ಅನ್ಸುತ್ತೆ. ಸೀರಿಯಲ್ ಕಿಲ್ಲರ್ ಟೊರ್ನೇಡೋ ಡ್ರೋ. ವಾಟ್? ನೋಡು, ಆ ಮನೆಗಳೆಲ್ಲ ಅಲ್ಲಿಗೆ ಎಲ್ಲಿಂದ ಬಂದ್ವೋ? ಕಮ್ ಆನ್. ಆದ್ರೆ ಇದ್ರೆ ಒಳ್ಳೇದೇ ಆಗತ್ತೆ. ಫೈನ್. ಸರಿ, ಇವಾಗ ಯಾರಾದ್ರೂ ಅದನ್ನ ನೋಡಿದ್ರೆ ನಾವ್ ಹೇಳೋದು ಸ್ಟ್ರೇಂಜರ್ ಡೇಂಜರ್. ಹೌದು ಹೌದು, ಅದು ಸರಿಯಾಗಿದೆ. ಮತ್ತೆ ನಾನು ಅದನ್ನ ಕೂಕೊಂಡ್ ಹೇಳಿ ಓಡೋಗ್ಬಿಡ್ತೀನಿ, ಯಾಕಂದ್ರೆ ನಾನ್ ಮತ್ತೆ ಬಂದು ನಿನ್ನ ಕಾಪಾಡೋದಿಲ್ಲ. ಹಾಗಾದ್ರೆ ಹೀಟ್ ಆಫ್ ಮೂಮೆಂಟ್ ಅಲ್ಲೂ ಬರಲ್ವಾ ನೀನು? ಇಲ್ಲ, ನಾನು ಫೈಟರ್ ಪ್ಲೇನ್ ಮೇಲೆ ಕೂತಿರ್ತೀನಿ. ನೀನ್ ಬರ್ದಿದ್ರು ಪರವಾಗಿಲ್ಲ, ಇವ್ನು ನನ್ನ ಕಷ್ಟ ಕಾಲದಲ್ಲಿ ಸೇವ್ ಮಾಡ್ತಾನೆ. ಚೆನ್ನಾಗಿದೆ. ಮಾಡ್ತೀಯ ತಾನೆ? ಓ ಸ್ಯಾಮಿ. God, Sammy. Sammy, lick ಮಾಡಬೇಡ. Sammy, no licking.
ಏನಾಯ್ತು ಬಿದ್ದಿತ್ತು. ಯಾಕೆ ಅವ್ರು ಇಲ್ಲಿ ಬಂದಿದ್ದ ಅಂತ, ಯಾರು ಅಂದ್ರೆ ಸೀರಿಯಲ್ ಕಿಲ್ಲರ್ ಮನೆಗೆ ಬಂದಿದ್ದ ಅಂತ ಅನಿಸ್ತಾ ಅಂದ್ರೆ ಈಗ್ಲಾ ಇಲ್ಲ, ಲಾಸ್ಟ್ ನೈಟ್ ನಮ್ ರೂಮಿಗೆ ಬಂದಿದ್ದ. ಸರಿ ಸಮಾಧಾನ ಮಾಡ್ಕೋ, ಏನಾಯ್ತು ಅಂತ ಹೇಳು. ನೆನ್ನೆ ರಾತ್ರಿ ನನ್ ರೂಮಿಗೆ ಒಬ್ಬ ಹುಡುಗ ಬಂದಿದ್ದ. ಆಮೇಲೆ ಅವ್ನು ನನ್ ಬಾಯಿ ಮೇಲೆ ನೀನ್ ಎದ್ದಾಗ ಏನಾಯ್ತು? ಇಲ್ಲ, ಅವ್ನು ಬಂದ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಆಮೇಲೆ ನಾನು ಬೆಳಗ್ಗೆ ಎದ್ದು ನೋಡಿದ್ಮೇಲೆ ಯಾರು ಸರಿ, ಈಗ ಸ್ಯಾಮಿ ಎಲ್ಲಿದ್ದಾನೆ? ಇಲ್ಲ, ಅವನು ಬಂದಿದ್ದ ಕಣೆ. ನನಗೆ ಅನ್ನಿಸ್ತಾರೆ. ಸರಿ ಸರಿ ಸರಿ, ನೀನ್ ಕೆಟ್ಟ ಕನ್ಸ್ ಕಂಡಿರ್ಬೇಕು ಅಷ್ಟೇ. ನಾನು ಪೊಲೀಸ್ ಕಾಲ್ ಮಾಡ್ತೀನಿ. ಎಮಾ, ಯಾಕೆ ಯಾರು ಆನ್ಸರ್ ಮಾಡ್ತಿಲ್ಲ? ನನ್ ಸ್ಯಾಮಿ ಎಲ್ಲಿ ಹಾಗಾದ್ರೆ ಕಾಣಿಸ್ತಾನೆ? ಸ್ಯಾಮಿ ಇಲ್ಲೇ ಹೋಗಿರ್ಬೇಕು, ವಾಪಸ್ ಬರ್ತಾನೆ. ಸಮಾಧಾನ ಮಾಡ್ಕೊ, ನಾನು ಇದೀನಲ್ಲ ಇಲ್ಲೇ. ಸ್ಯಾಮಿ ಎಲ್ಲಿ? ಸರಿ, ಏನಾಯ್ತು? ಸ್ಯಾಮಿ ಬಗ್ಗೆ ನಾನು ಕನ್ಸ್ ಕಂಡಿದ್ದು. ಅದಕ್ಕೆ ಸರಿ, ನಂಗೆ ಗೊತ್ತಾಯ್ತು. ನಂಗೆ ತುಂಬಾನೇ ಭಯ ಪಡಿಸ್ಬಿಟ್ಟೆ. ಅದಕ್ಕೆ ನನಗೆ ಭಯ ಆಗ್ತಿರೋದು. ಓ ಎಮ್ಮಾ, ಸ್ಯಾಮಿ ಬೇಕು. ಪರವಾಗಿಲ್ಲ ಪರವಾಗಿಲ್ಲ ಸ್ಯಾಮಿ ಬಿಟ್ಟಿರಕ್ಕಾಗಲ್ಲ ನನ್ನ ಕೈಯಲ್ಲಿ. ಪರವಾಗಿಲ್ಲ, ಆದ್ರೆ ಮತ್ತೆ ಹೀಗೆ ಯಾವತ್ತೂ ಮಾಡ್ಬೇಡ. ನನಗೆ ಸ್ಟ್ರೆಸ್ ಆದಾಗ ನಾನು ಯಾವಾಗ್ಲೂ ಹೀಗೆ. ನನಗೆ ಸ್ಯಾಮಿ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಗೊತ್ತು ತಾನೆ? ಅದು ಸ್ಟ್ರೇಂಜರ್ ಡೇಂಜರ್ ಇಂದ ಆಗಿರ್ಬೇಕು. ತುಂಬಾನೇ ತಲೆ ಕಚ್ಕೊಂಡಿದ್ಯಾ ನೀನು. ಹೌದು, ನನಗೂ ಹಾಗೆ ಅನಿಸ್ತಾ ಓ, ಹಲೋ. ಹಾಯ್, ನಿನ್ನ ಹತ್ರ ಮಾತಾಡ್ಬೇಕು ನಾನು. ನಮ್ಮ ಕೈಲಿ ಏನ್ ಸಾಧ್ಯನೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಸುಳ್ಳು ಹೇಳ್ಬೇಡ. ನೀನ್ ಮಾಡಿರೋದೇನಂದ್ರೆ ಎಲ್ಲ ಶಟ್ ಮಾಡಿದ್ಯಾ. ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಎಲ್ಲ ಅಪ್ರಾಪ್ರಿಯೇಟ್ ಮೇಜರ್ಸ್ನ ತಗೋತಾ ಇದೀವಿ ನಾವು. ಸ್ಟೇಷನಲ್ಲಿ ವಿಚಾರಿಸಿದಾಗ ಸರ್ಜ್ನ ಹೋಲ್ಡ್ಗೆ ಹಾಕಿದ್ಯಾ ಅಂದ್ರು. ನಾನು ಆ ರೀತಿ ಮಾಡೋಕ್ಕಾಗೋದಿಲ್ಲ. ಶರೀಫ್, ಕಮ್ ಆನ್ ಪ್ಲೀಸ್. ನಾನು ಹೋಗ್ಬೇಕು. ಶರೀಫ್, ನನ್ನ ಬಗ್ಗೆ ನೀವು ಯೋಚನೆ ಮಾಡದೇ ಇದ್ರು ನಿಮ್ ಕೆಲಸ ನೀವು ಮಾಡ್ಲೇಬೇಕು. ನಾನು ಏನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಆದ್ರೆ ಏನೋ ನೀನು ಆಯ್ತು ನಂಗೆ. ಕೆಲ್ಸ ಅಲ್ವಾ ನಿನಗೆ? ಸರಿ ಹೋಗ್ಲಿ ಬಿಡು, ಇನ್ಮೇಲೆ ಮಾಡಲ್ಲ. ಇನ್ನೊಂದ್ಸಲ ಮಾಡು, ಅವಾಗಿದ್ದೆ ನನಗೆ ಸರಿಯಾಗಿ ಮಾಡ್ತೀನಿ. ನಿಂಗೆ ನೀನು ಮೂವಿ ನೈಟ್ಗೆ ಒಪ್ಕೊಂಡ್ರೆ ನಿನ್ನ ಬೇಗ ಮನೆ ಕಳಿಸ್ಕೊಡ್ತೀನಿ. ನಾನು ಬರ್ತೀನಿ, ಅವಳು ಅಷ್ಟೇ. ಹಾರರ್ ಮೂವಿ ಆಗ್ಲಿಲ್ಲ ಅಂದ್ರೆ ಬರ್ತೀನಿ. ಡೇಲ್, ಇವನು ಹೋದ್ಮೇಲೆ ಕ್ಲೋಸ್ ಮಾಡೋಣ ನಾವು. ನನಗೆ ನಂಬರ್ 1 ಮತ್ತೆ ಸ್ವಲ್ಪ ನೀರು ಕೊಡಿ. ಅದು 300 ರೂಪಾಯಿ ಆಗುತ್ತೆ. ಚೇಂಜ್ ಇಟ್ಕೊಳ್ಳಿ. ಇನ್ ಕೀಪ್ ದ ಚೇಂಜ್ ಅಂದ. ಯಾ ಶೋರ್. ಎಕ್ಸ್ಕ್ಯೂಸ್ ಮೀ ಸರ್, ಐ ಆಮ್ ಸಾರಿ. ನಾನು ನಿಮ್ಮ ಮಗಳ ಬಗ್ಗೆ ಮಾತಾಡ್ಬಿಟ್ಟೆ. ಸಾರಿ, ಅದು ನನಗೆ ಗೊತ್ತಾಗ್ತಾ ಆ ರೀತಿ ಮಾತಾಡ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ಸಾರಿ, ಆದರೆ ನಿಮ್ಮ ಮಗಳಿಗೇನೇ ಆಗಿದ್ರು ಅದು ನನಗೂ ಆಗ್ತಾ ಇದೆ. ಕೂತ್ಕೊಳ್ಳಿ. ನಾನು ಹೇಳ್ತಿರೋದು ನಿಜ. ಅದು ಪಾಸಿಟಿವ್ ಅಲ್ಲ, ಆದರೆ ನನ್ನ ಡಾಗ್ ಸತ್ತೋಗಿರೋ ಥರ ನನಗೆ ಕನಸು ಬೀಳ್ತಾ ಇದೆ. ನನಗೆ ಇದ್ರ ಬಗ್ಗೆ ಚೆನ್ನಾಗೇ ಗೊತ್ತು. ಯಾಕೆ? ನಿನಗೆ ಭಯ ಪಡ್ಸೋಕ್ಕೆ ಇಷ್ಟ ಇಲ್ಲ. ನಾನೀಗಾಗಲೇ ಹೆದರಿದ್ದೀನಿ. ಇದನ್ನ ಯಾರು ಮಾಡಿದ್ರು? ನನ್ನ ಮಗಳ ಹತ್ರನೂ ಬಲೂನ್ಸ್ನ ಬಿಟ್ಟು ಹೋಗಿದ್ದಾರೆ.
ಪ್ರತಿಯೊಂದು ಬಲೂನ್ ಮೇಲೂ ಡೇಟ್ ಆ್ಯಂಡ್ ಟೈಮ್ ಬರೆದಿತ್ತು. ಅದರ ಅರ್ಥ ಗೊತ್ತಾಗಲಿಲ್ಲ. ಅವಳೇ ಅದನ್ನ ಮಾಡ್ತಿದ್ಲು ಅಂತ ಅಂದ್ಕೊಂಡೆ, ಯಾಕಂದರೆ ಇಡೀ ವಾರ ಒಂಥರ ಇದ್ಲು ಅವಳು. ಅಂದರೆ ಕೆಟ್ಟ ಕನ್ಸ್ ಬಗ್ಗೆ ಮಾತಾಡ್ತಿದ್ಲು, ಪ್ಯಾರಾನಾರ್ಮಲ್ ಎನ್ಕೌಂಟರ್ಸ್ ಬಗ್ಗೆ. ಅವಳಿಗೇನೋ ಆಗಿದೆ ಅಂದ್ಕೊಂಡೆ. ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಂದ್ರೆ ಆ ಬಲೂನ್ ಮೇಲೆ ಬರ್ತಿದ್ದ ಎಕ್ಸಾಕ್ಟ್ ಡೇಟ್ ಆ್ಯಂಡ್ ಟೈಮ್ಗೆ ಅವಳು ನಿನಗೆ ಯಾವಾಗ ಆಯ್ತಿದ್ದು? ನಿಜನಾ? ಮಧ್ಯರಾತ್ರಿ ಆಗಿದ್ದದು. ಏನಾದರೂ ಮಾಡೋಕ್ಕೆ 2 ದಿನ ಇರೋದು. ಹಾಗಾದ್ರೆ ಪೊಲೀಸ್ ಹತ್ರ ಹೋಗೋಣ ಇವತ್ತು ರಾತ್ರಿ. ನಾನು ಟ್ರೈ ಮಾಡಿದೆ, ಆದರೆ ಆ ಶರೀಫ್ಗೆ ತಲೆ ಕೆಟ್ಟಿದೆ ಅನಿಸುತ್ತೆ. ಇಲ್ಲಿವರೆಗೂ ಅವರು ಏನೂ ಮಾಡೇ ಇಲ್ಲ. ಯಾವ ಸಸ್ಪೆಕ್ಟ್ಸು ಇಲ್ವಾ? ಇಲ್ಲ. ನೆನ್ನೆ ಅವನ್ನ ಸರಿಯಾಗಿ ನೋಡ್ದ ನೀನು? ನಾವು ನನಗೆ ಸಿಕ್ಕಿದೆ ಒಂದು ಚಿಕ್ಕ ಗ್ಲಿಮ್ಸ್ ರಾತ್ರಿ ಅಷ್ಟೇ. ಕತ್ಲಲ್ಲಿ ನನಗೇನಂದ್ರೆ ಏನು ಗೊತ್ತಾಗಲಿಲ್ಲ. ಒಬ್ಬ ಕ್ಲೌನ್ ಥರ. ನೋಡು, ಇವತ್ತು ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗು. ಅಲ್ಲಿ ಏನೇ ಆದರೂ ನನಗೆ ಕಾಲ್ ಮಾಡು. ಅವ್ರು ನಿಂಗೆ ಸಹಾಯ ಮಾಡಿಲ್ಲ ಅಂದರೆ ನಾನು ಮಾಡ್ತೀನಿ. ಮತ್ತೆ ನಾನು 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 ಅದನ್ನ ನಂಬಲ್ಲ. ಲುಕ್, ಈಸ್ ಅ ಪಾರ್ ಆಫ್ ಇಟ್. ಅವ್ನಿಗೆ ಗೊತ್ತು ಎಲ್ಲದ್ರ ಬಗ್ಗೆ. ನೋಡು, ಅವ್ರು ಕನ್ಸ್ ಕಾಣ್ತಿದ್ದಾರೆ. ನಾನು ಅವ್ರನ್ನ ಏನೇ ಕೇಳಿದ್ರು ನನಗೆ ರೆಸ್ಪಾನ್ಸ್ ಸಿಗ್ತಿರ್ಲಿಲ್ಲ. ಅವ್ನು ಕರೆಕ್ಟಾಗಿ ಹೇಳಿದ್ರು. ನಿನ್ ಪ್ರಕಾರ ಪ್ಯಾರಾನಾರ್ಮಲ್ ಸರ್ಕಸ್ ಕ್ಲೌನ್ ನಿನ್ ಹಿಂದೆ ಬಿದ್ದಿದ್ಯಾ? ಅಂದ್ರೆ ನಿನ್ನ ಅಟ್ಯಾಕ್ ಮಾಡೋಕ್ಕೂ ಮುಂಚೆ ನಿನ್ಗೆ ವಾರ್ನ್ ಮಾಡ್ತಾರ ಅವರು? ಅದಲ್ವೇ ಅದು? ಮತ್ತೇನದು? ನಾನೊಂದು ದೊಡ್ಡ ಇಡಿಯಟ್. ಐಮ್ ಸಾರಿ. ಓ ಇಲ್ಲ, ನಾನ್ ಇಡಿಯಟ್. ನಿಂಗೆ ಹೀಗೆ ಅನ್ನಿಸ್ಲಿ ಅಂತ ನಾನು ಮಾತಾಡ್ಲಿಲ್ಲ. ಐ ನೋ. ನೀನ್ ಸುಮ್ಮನೆ ತುಂಬಾನೇ ಸ್ಟ್ರೆಸ್ ಆಗಿದ್ಯಾ ಅಷ್ಟೇ. ಸರಿ, ಮನೆಗೆ ಹೋಗಿ ಜಾನಕ್ ಫೋನ್ ಮಾಡೋಣ. ಡ್ರಿಂಕ್ ಮಾಡ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಮಜಾ ಮಾಡ್ಬೋದು ಎಲ್ರು. ಎದುರುಗಡೆ ಯಾರು ಬರ್ತಿದ್ದಾರೆ ನೋಡು, ನೋಡು ಅಲ್ಲಿ. ಅದವನೇ, ಅದು ಶರೀಫ್. ಓ ಮೈ ಗಾಡ್, ಓ ಮೈ ಗಾಡ್, ಏನ್ ಮಾಡೋದೀಗ? ಅದ್ರಲ್ಲಿ ಏನಿದೆ? ವಾಟ್ ಇಸ್ ದಿಸ್? No, 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 no. ನಿನ್ ಫೋನ್ ಅಲ್ಲೇ ಇತ್ತಾ? ಅಯ್ಯೋ, ಏನಾಗ್ತಿದೆ ಇಲ್ಲಿ? ಇವತ್ತು ರಾತ್ರಿ ಯಾಕೆ ಹೀಗೆಲ್ಲ ನಡೀತಿದೆ? ನಾನು ಹೇಳ್ದೆ ನಿಂಗೆ ಅವನೇ ಅಂತ. ಅದು ಅಮ್ಮ, ಈಗ ನೀನ್ ಸಮಾಧಾನ ಮಾಡ್ಕೋ. ನೀನೀಗ ಸಮಾಧಾನ ಮಾಡ್ಕೋ. ನಾವೀಗ ಮನೆಗೆ ನಡ್ಕೊಂಡು ಹೋಗೋಣ. ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಓಕೆ? ಹಾ ಅಮ್ಮ, ನಾನ್ ನಿನ್ನ ನೋಡ್ಕೊಳ್ತೀನಿ, ಸರಿನಾ? ಬಾ ಹೋಗೋಣ. ಸರಿ, ಬೇಗ ಬೇಗ ಹೋಗೋಣ, ಬಾ. Emma? Heather?
ಜೋನಾಥ್ 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 ಅವ್ನು ಬದುಕಿದ್ದಾನೆ, ಅವ್ನು ಉಸಿರಾಡ್ತಿದ್ದಾನೆ. ಜೋನಾಥ್ ಮೊದಲು ಹಗ್ಗ ಬಿಚ್ಚೋಣ. ಏನಾಯ್ತು? ಓಕೆ ಓಕೆ, ತೆಗಿತೀವಿ, ಒಂದು ನಿಮಿಷ. ಇಲ್ಲ ಏನಾಯ್ತು? ನೀರು ಬೇಕಾ? ಓಕೆ, ಅವನು ಸೆಲ್ ಫೋನ್ಸ್ ತಗೊಂಡು ಹೋಗಿದ್ದಾನೆ, ಆದ್ರೆ ಕೀಗ್ನ ಇಗ್ನಿಷನ್ ಅಲ್ಲಿ ಹಾಗೆ ಬಿಟ್ಟಿದ್ದಾನೆ. ಅವ್ನು ನನ್ನ ಫೋನು ತೊಗೊಂಡಿದ್ದಾನೆ. ಫೋನ್ ಲೈನ್ಸು ಕಟ್ ಮಾಡಿದ್ದಾನೆ, ಇಂಟರ್ನೆಟ್ ಕಾಲು ಯಾವುದು ಮಾಡಕ್ಕಾಗ್ತಾ ಇಲ್ಲ. ಬೇರೆನಾದ್ರು ಚೆಕ್ ಮಾಡಿದವನು? ಇಲ್ಲ, ವಿಯರ್ಡ್ ಆಗಿದೆ. ಏನ್ ಮಾಡ್ತಿದ್ದ ಇಲ್ಲ ಹಾಗಾದ್ರೆ? ನನಗೆ ಗೊತ್ತಿಲ್ಲ, ಅದು ಅವನಲ್ಲ ಅನ್ಸುತ್ತೆ. ವಾಟ್ ಯು ಮೀನ್? ಇಲ್ಲ ಅಂತ ಹೇಳ್ತಿದ್ಯಾ? ನಿಜವಾಗ್ಲೂ ಅವನೇನೆ? ಅಂದ್ರೆ ನಾನು ಸರಿಯಾಗಿ ಅವನ ಮುಖಾನ ನೋಡಕ್ಕಾಗ್ಲಿಲ್ಲ. ರೆಗ್ಯುಲರ್ ವ್ಯಕ್ತಿ ಅನ್ಸುತ್ತೆ. ಇಲ್ಲ ಜನ, ಇದೇ ಅದು ಅಂತ ಅನ್ಸುತ್ತೆ. ಇದು ಏನೇ ಆಗಿರ್ಲಿ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತ. ನಾವು ಪ್ಯಾಕ್ ಮಾಡ್ಕೊಂಡು ಮನೆ ಖಾಲಿ ಮಾಡ್ಬೇಕಾಗತ್ತೆ ಇಮ್ಮಿಡಿಯೇಟ್ ಆಗಿ. ಇಲ್ಲ ಇಲ್ಲ ಇಲ್ಲ, ಅವನಿಗೆ ಗೊತ್ತಾಗುತ್ತೆ, ಅವ್ನು ನಮ್ಮನ್ನ ಫಾಲೋ ಮಾಡ್ತಿದ್ದಾನೆ. ಎಮಾ, ಲುಕ್, ಅವ್ನ್ ಹೈಡ್ ಮಾಡ್ಕೊಂಡು ಪೊಲೀಸನ್ನ ಹುಡುಕಿದ್ರೆ ನಾವ್ ವಿಲ್ ಬಿ ಸ್ವೇರ್. ನೀವಿಬ್ರು ಸ್ವಲ್ಪ ಮಾತಾಡೋದನ್ನ ನಿಲ್ಲಿಸ್ತೀರಾ? ನಮ್ಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಕನ್ಕ್ಲೂಷನ್ ಬರ್ತಾ ಇದೀರಾ ನೀವಿಬ್ರು. ನಾನು ಈ ಟೌನ್ ಬಿಡ್ತಾ ಇದ್ದೀನಿ. ಯಾರಾದ್ರೂ ನನ್ನ ಜೊತೆ ಬರ್ಬೇಕು ಅಂತಿದ್ರೆ ಬರ್ಬೋದು. ಐ ಆಮ್ ಲೀವಿಂಗ್. ಎಮಾ ಇರು. ಎಮಾ, ಹೇಯ್, ನೀನು ಹುಷಾರಾಗಿದ್ಯಾ? ನೀನ್ ಹೆದರಿದ್ಯಾ ಅಂತ ಗೊತ್ತು. ಇದನ್ನ ಸಾಲ್ವ್ ಮಾಡೋಣ ನಾವು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ನೀವೆಲ್ಲ ನನ್ನನ್ನ ವೆಲ್ಕಮ್ ಮಾಡ್ತಾ ಇದ್ದೀರಾ. ನಾನ್ ಬರ್ತಾ ಇದ್ದೀನಿ. ದ ಕ್ಲೌಡ್ ಅರೈವ್. ನಿಮ್ಮನ್ನ ಭಯಾನಕವಾಗಿ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೇನೆ ಅವನಲ್ಲಿ ಬಂದಿರೋದು. ಇವನೇ ಸರಿಯಾದ ಎಂಟರ್ಟೈನರ್. ನೆಕ್ಸ್ಟ್ ಬರ್ತಾ ಇರೋ ವಾಲಂಟಿಯರ್ ಯಾರು? ಯಂಗ್ ಲೇಡಿ, ನೀನ್ ಬರ್ತೀಯಾ? ಪ್ಲೀಸ್ ಸ್ಟಾಪ್ ಮಾಡಿ. ಈಗ ಇಲ್ಲಿರೋರ್ಗೆಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರ್ಯಾರಿಗೆ ಏನೇನ್ ನಡಿಬೇಕೋ ಅದು ನಡೆಯುತ್ತೆ. ಗುಡ್ ಲಕ್ ಲೇಡಿ. ಎಮಾ, ಸದ್ಯ ನಂಗೆ ಸಿಕ್ಕದ್ಲು. ನಿನ್ನ ಎಲ್ಲ ಕಡೆ ಹುಡುಕಿದ್ವಿ ನಾವು. ಸಕ್ಕತ್ತೆ ತಿಳ್ಕೊಂಡಿದ್ದೆ. ಇಲ್ಲೇನಾಯ್ತು ಅಂದ್ರೆ ಗೊತ್ತಾಯ್ತು. ಪರವಾಗಿಲ್ಲ, ನಾನು ಬಂದಿದ್ದೇನಲ್ಲ, ಈಗ ಭಯ ಪಟ್ಕೊಂಬೇಡ. ಓಕೆ ಓಕೆ. ಇಲ್ಲಿಂದ ಹೊರಟು ನೀನು ಎಸ್ಕೇಪ್ ಆಗಬೇಕು ಅಂತ ನೆನ್ಸ್ಕೊಂಡಿದ್ರೆ ಅದು ನಿನ್ ತಪ್ಪು.
ಡ್ಯಾಡಿ ಇನ್ನು ಜಾಸ್ತಿ ತಿನ್ನಕ್ಕಾಗಲ್ಲ. ನನ್ನ ಕಾಪಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ. ಇದೆಲ್ಲ ನಿಮ್ಮಿಂದಾಗಿರೋ ತಪ್ಪು. ನೀನು ಯಾರಂತ ಗೊತ್ತು? ನನ್ನ ನೋಡಿ ನೀವು ಕಾಪಾಡದೇ ಇರೋದಕ್ಕೆ ಶಿಕ್ಷೆ ಇದು. ಹೇ ಎಲ್ಲ ಸರಿಯಾಗಿದೆಯಾ? ಯಾ ಯಾ ಅದು ನನ್ನ ಕಾರ್ ಬ್ರೇಕ್ ಡೌನ್ ಆಯಿತು ರಾತ್ರಿ, ಅದಕ್ಕೆ ನಾನು ಇಲ್ಲೇ ಮಲಗಿದ್ದೆ ಇಡೀ ರಾತ್ರಿ. ಏನೋ ಸಮಸ್ಯೆ ಇದ್ದಂಗಿದೆ. ನೋ ದಟ್ಸ್ ಓಕೆ, ನಾನು ಈಗಲೇ ಮನೆಗೆ ಹೊರಡ್ತೀನಿ. ನಾನು ಯಾರಿಗಾದ್ರೂ ಕಾಲ್ ಮಾಡ್ಲಾ? ಪ್ಲೀಸ್. ಓಕೆ ಫೈನ್. ಖಂಡಿತವಾಗ್ಲು ನೀವು ಹೇಳಿದ ಥರನೇ ಈಗ ಮಾಡ್ತೀನಿ. ಬಾಯ್. ಟ್ರಕ್ಕಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಈಗ ಕಾರನ್ನ ಏನು ತೊಂದರೆ ಇಲ್ಲದೆ ತರ್ತಾರೆ. ಥ್ಯಾಂಕ್ಸ್. ನಾನು ಮನೆಗೆ ಹೋದ್ಮೇಲೆ ಪೇ ಮಾಡ್ತೀನಿ. ಪರವಾಗಿಲ್ಲ ಬಿಡು, ಇಲ್ಲ ಇಲ್ಲ ಬೇಡ, ನಿಮ್ಗೆ ಇದೊಂದು ಚಿಕ್ಕ ಸಹಾಯ, ನನ್ನಿಂದ ಎಷ್ಟಾಗತ್ತಷ್ಟು. ಏನೋ ನಾನು ಈ ಥರ ಒಂದು ವ್ಯಾನಲ್ಲಿ ಯಾವತ್ತೂ ಹೋಗೇ ಇಲ್ಲ. ಹೌದು, ಇದು ಚೆನ್ನಾಗಿದೆ. ಇದು ನನಗೂ ನನ್ನ ಕುಟುಂಬಕ್ಕೂ ತುಂಬಾ ಸಹಾಯ ಮಾಡಿದೆ. ಎಷ್ಟು ಬೆಳಗ್ಗೆ ಏನು ಮಾಡ್ತಿದ್ದೀರಾ? ನಾನು ಪೊಲೀಸ್ ಸ್ಟೇಷನ್ ಹತ್ರ ಚಿಕ್ಕ ಐಸ್ ಕ್ರೀಮ್ ಅಂಗಡಿ ಹಾಕೊಂಡಿದ್ದೀನಿ. ಒಳ್ಳೆ ವ್ಯಾಪಾರ ಆಗ್ತಿದೆ. ಎಲ್ಲ ಹೇಗೆ ನಡೀತೈತೆ ಹಾಗಾದ್ರೆ? ನಿನಗೆ ಗೊತ್ತಿಲ್ವಾ? ಶರೀಫನ ಯಾರೋ ಕೊಂದು ಹಾಕಿದ್ದಾರೆ. ಬೇಸರದ ವಿಷಯ ಏನಂದ್ರೆ ಅವಳ ಅಪ್ಪ ಇದ್ದಾರಲ್ಲ, ಎಲ್ರು ಅನ್ಕೋತಿದ್ದಾರೆ ಅವಳೇ ಅವಳನ್ನ ಕೊಂದಿರೋದು ಅಂತ. ಏನ್ ಹಾಗಾದ್ರೆ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ಯಾರೋ ಹೇಳಿದ್ದು ನಾನು ಕೇಳಿದ್ದಷ್ಟೇ. ಕ್ಲೌನ್ ಸಿಗೋ ತಗೋತೀಯಾ? ನೋ 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 ಥ್ಯಾಂಕ್ ಯು, ದೇ ಆರ್ ದ ವರ್ಸ್ಟ್. ಓಹೋ, ಆ ಥರ ಹೇಳ್ಬೇಡ. ಥ್ಯಾಂಕ್ ಯು ಅಗೇನ್. ನಾನಿನ್ ಹೊರಡ್ತೀನಿ ಹಾಗಾದ್ರೆ. ಯು ವೆಲ್ಕಮ್. ಯಮ್ಮ ನಿಲ್ಲು, ತಗೋ. ಥ್ಯಾಂಕ್ ಯು. ಕ್ಯಾನರ್ ಹ್ಯಾಂಡಲ್ ಜೊತೆ ಮಾತಾಡಿದ್ಯಾ? ಅವನು ನಮ್ಮ ಅಂಗಡಿಗೆ ಬಂದಿದ್ದ, ಮತ್ತೆ ನಡೀತಿರೋ ಬಗ್ಗೆ ಎಲ್ಲ ವಿವರಿಸಿ ಹೇಳ್ದ ನಂಗೆ ಅಷ್ಟೇ. ಓಕೆ, ಸ್ವಲ್ಪ ಹುಷಾರಾಗಿರು. ಅವನೇನೋ ಸರಿ ಇಲ್ಲ. ರೈಟ್. ಥ್ಯಾಂಕ್ಸ್. ಹುಷಾರು. ಈ ಕ್ಲೌನ್ ಶೋ ನೋಡೋದಕ್ಕೆ ಅದ್ಭುತವಾಗಿರುತ್ತೆ. ನೀವೆಲ್ಲ ನೋಡೋದಕ್ಕೆ ರೆಡಿ ಆಗಿದ್ದೀರಾ? ಬೇಡ. ಓ ಸದ್ಯ ಬಂದ್ಯಲ್ಲ, ಹೇಗಿದ್ಯಾ ನೀನೀಗ? ಐಮ್ ಫೈನ್, ನನ್ಗೇನೂ ಆಗಿಲ್ಲ. ನಾನು ಮತ್ತೆ ಜಾನ್ ರಾತ್ರಿ ಇಡೀ ನಿನ್ನ ಹುಡುಕಿದ್ವಿ, ಎಲ್ಲಿದ್ದೆ? ಐಮ್ ಸಾರಿ, ಅದು ನನ್ನ ಕಾರ್ ಬ್ರೇಕ್ ಡೌನ್ ಆಯ್ತು, ಮತ್ತೆ ನಾನು ಅಲ್ಲೇ ಕಾರಲ್ಲಿ ಮಲಗಿದ್ದೆ. ಸದ್ಯ ಹುಷಾರಾಗಿದ್ಯಲ್ಲ ನೀನು? ನೀನೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ? ಹೌದು, ಜೋನ್ ಅಲ್ಲೇ ಇದ್ದಾನೆ. ನಿನ್ನೆ ರಾತ್ರಿ ಮನೆಯೆಲ್ಲ ಹುಡುಕಿದ್ವಿ. ನಿಮ್ಗೇನು ಸಿಗ್ಲಿಲ್ವಾ ಹಾಗಾದ್ರೆ? ಇಲ್ಲ, ಏನು ಸಿಕ್ಕಿಲ್ಲ. ಕಳ್ತನ ಅನ್ಕೊಂಡು ಸುಮ್ನಾದ್ರು. ನೀನ್ ಅದನ್ನ ಬಿಲೀವ್ ಮಾಡ್ತಿದ್ಯಾ ಇವಾಗ? ಇಲ್ಲ 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 ಇಲ್ಲ, ಅವನ್ ಹಾಗೆ ಅನ್ಕೊಳ್ತಿದ್ದಾನೆ. ಅವನೇನ್ ಅನ್ಕೊಳ್ತಿದ್ದಾನೆ ಅದ್ರ ಬಗ್ಗೆ ಅಲ್ವೇ? ರಿಯಾಲಿಟಿ ಈಸ್ ಅದಂತೂ ರಾತ್ರಿ ಬಂದೇ ಬರುತ್ತೆ, ನಾವ್ ರೆಡಿ ಆಗಿದ್ರು ಇಲ್ದೇ ಇದ್ರು. ಗೊತ್ತು. ಇವತ್ ರಾತ್ರಿ ನಮ್ ಜೊತೆ ಇರೋದಕ್ಕೆ ಆಫೀಸರ್ನ ಕಳಿಸ್ತಿದ್ದಾರೆ. ನೋ 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 ನೋ, ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗೋದ್ ಬೇಡ. ನಾವಿದ್ರ ಬಗ್ಗೆ ಏನಾದ್ರು ಮಾಡೋಣ ಅಷ್ಟೇ. ಏನು, ಯಾಕೆ? ಇಲ್ಲ ಇಲ್ಲ, ಯಾಕಂದ್ರೆ ಯಾರಾದ್ರೂ ಪೊಲೀಸ್ ಆಫೀಸರ್ ಇನ್ವಾಲ್ವ್ ಆದ್ರೆ ಇದು ಹದಗೆಟ್ಟು ಹೋಗುತ್ತೆ. ಆಮೇಲೆ ನಾವ್ ಏನು ಮಾಡಕ್ಕಾಗಲ್ಲ. ಆಮೇಲೆ ನಮ್ ಕೈಲಿ ಏನೂ ಇಲ್ಲ. ಇದೇ ನಮ್ಮ ಹತ್ರ ಇರೋ ಈಗ ಬೆಸ್ಟ್. ಇಲ್ಲ, ನಾವ್ ಅದರಿಂದ ಆದಷ್ಟು ದೂರ ಇರ್ಬೇಕು. ಪ್ಲೀಸ್ ಕಣೆ, ಹೈದರ್ ಬೇರೆ ಇಲ್ಲ ನಮ್ಮ ಹತ್ರ, ಏನ್ ಮಾಡೋಣ? ಸರಿ, ಇದ್ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ನಾವ್ ಪೊಲೀಸ್ ಹತ್ರ ಹೋಗ್ತಿದೀವಿ. ಸರಿ, ಓಕೆ. ನಂಗೆ ಆಶ್ಚರ್ಯ ಆಗ್ತಿಲ್ಲ, ನೀನು ಅದನ್ನೇ ಹೇಳ್ಬೋದು. ಒಬ್ಬ ಕಳ್ಳನ್ನ ಹುಡುಕ್ತಿದ್ದೀನಿ. ಏನಾದ್ರೂ ಕವರ್ ಅಪ್ ಆಗುತ್ತೆ ಅನ್ಸುತ್ತೆ. ಅದನ್ನು ಗೊತ್ತಿಲ್ಲ, ಆದ್ರೆ ನಾ ಕೊಲ್ಲೋದು ನಾನೇ. ಇದ್ ಮಾಡಾದ್ಮೇಲೆ ಏನಾಗ್ಬೋದು ಅನ್ಸುತ್ತೆ. ಹೌದು, ಅವನು ಇಲ್ಲಿಗೂ ಬಂದ ನನ್ನ ತಡೆಯೋಕೆ. ನನಗೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಗೊತ್ತು. ಏನು? ಅವನು ಡಿಮಾನಿಕ್.
ಅವನು ಪೊಸೆಸ್ಟ್ ಆಗಿದ್ದ, ಆದರೆ ಎಕ್ಸೋಸಿಸಮ್ ಆಗಿಲ್ಲ. ಅವನೊಬ್ಬ ಪ್ಯಾರಾನಾರ್ಮಲ್ ಶಿಟ್ ಹೆಡ್, ಆದರೆ ಫಿಸಿಕಲಿ ಅವನು ಕೂಡ ಹ್ಯೂಮನ್. ಸೊ ನಾವು ಶೂಟ್ ಮಾಡಬೇಡ. ಆ ಡಿಮನ್ ಅವನ ದೇಹ ಬಿಟ್ಟ ಮೇಲೆ ಅವನು ಸಾಯ್ತಾನೆ. ದಿಸ್ ಇಸ್ ಸೌಂಡಿಂಗ್ ರಿಸ್ಕಿ. ಇವತ್ತು ರಾತ್ರಿ 2:31 ಗಂಟೆ ಅವನು ಡಿಫೆನ್ಸಿವ್ ಮೋಡಲ್ ಇರ್ತಾನೆ. ಸೊ ದ ಬೆಸ್ಟ್ ಬೆಟ್ ಇಸ್ ನೀನು ಇಲ್ಲೇ ಇರು. ನೀನು ಹುಡ್ಕೊಂಡ್ಬಂದ್ರೆ ಅವನ್ನ ಶೂಟ್ ಮಾಡ್ತೀನಿ. ಅಲ್ಲಲ್ಲ, ಅವನು ವ್ಯಾನಿಶ್ ಆಗ್ಬೋದು ಅಥವಾ ನನ್ನನ್ನು ಎತ್ತಾಕೊಂಡು ಹೋಗ್ಬೋದು. ಬಿಕಾಸ್ ಈಸ್ ಬಿಜಾರ್. ಇದನ್ನ ನೀನು ನನ್ನ ಜೊತೆ ಮಾಡ್ತೀಯ ಅಂದ್ರೆ ನೀನು ಒಬ್ಳೆ ಫೇಸ್ ಮಾಡ್ತೀಯಾ? ನನ್ನ ಕೈಲಿ ಆಗಲ್ಲ ಸ್ಟಾಪ್ ಇದು. ಪ್ಲೀಸ್. ಇಲ್ಲ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ನಾನು ಇನ್ನೇನು ಮಾಡಕ್ ಸಾಧ್ಯ ನಿನಗೆ? ಡೋಂಟ್ ಬಿ ಸ್ಟೂಪಿಡ್. ನಮ್ಗಿರೋ ಅವಕಾಶ ಅದು ಒಂದೇ. ಐ ಕಾನ್. ಐ ಆಮ್ ಸಾರಿ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನನ್ನು ಮಾತ್ರ ಇನ್ವಾಲ್ವ್ ಮಾಡ್ಕೋಬೇಡಿ ಪ್ಲೀಸ್. ಕಮ್ ಆನ್, ಇರು. ನೀನು ಹೋಗ್ಬಾರ್ದು. ನನಗೆ ನೀನು ಒಬ್ಳೇ ಇರೋದು. ನಿನಗಿಂತ ಜಾಸ್ತಿ ನನಗೆ ನೀನು ಬೇಕು. ಆದರೆ ಐ ಸ್ವೇರ್ ನನ್ನ ಜೊತೆ ನೀನು ಸೇಫ್ ಆಗಿರ್ತೀಯ. ನಾನು ಕಾಪಾಡ್ತೀನಿ ನಿನ್ನ. ಐ ಪ್ರಾಮಿಸ್. ಐ ಆಮ್ ಸಾರಿ. ಎಮ್ಮ ಇರು. ನಡಿ ಬೇಗ. ಏನಾಯ್ತಲ್ಲಿ? ದೇವ್ರಣಿಗೂ ನಾನು ಮಾಡೋದು. ಅವ್ನು ಏನ್ ಹೇಳ್ದ? ಅವ್ನು ಹೇಳ್ತಾ ಇದ್ರೆ ನಾನು ಅದನ್ನ ಶೂಟ್ ಮಾಡ್ಬೇಕಂತೆ. ಅದು ರಾತ್ರಿ ಬಂದಾಗ ನಾ ಕ್ಲೌನ್ ನನ್ನ ಮುಂದೆ ಬಂದಾಗ ನಾನು ಶೂಟ್ ಮಾಡ್ಬೇಕಂತೆ. ನನ್ನ ಕೈಲಿ ದೇವ್ರಣ ಆಗಲ್ಲ. ನಾನು ನಿಜವಾಗ್ಲೂ ಆಗಲ್ಲ. ಅಮ್ಮ, ಅವ್ನು ಅದು ಏನ್ ಕೆಟ್ಟ ಅನ್ಕೊಂಡಿದ್ದಾನೆ idea ನನ್ನ ಬಗ್ಗೆ? ಅಲ್ಲ. ನಾನೊಂದು ಹುಡುಗಿ ಕಣೆ. ನಾವ್ ಇದ್ರ ಬಗ್ಗೆ ಮಾತಾಡ್ಬೇಕು ಅನ್ಸುತ್ತೆ. Just drive. ಸರಿ ಆಯ್ತು. ನಿಂಗ್ ಹುಚ್ಚಿಡ್ದಿದ್ಯಾ? ಅದು ಡೇಂಜರಸ್. ಆದ್ರೆ ಯಾಕೆ? ನೀನ್ ಪ್ರಾಮಿಸ್ ಮಾಡ್ದಾಗೆ ಪೊಲೀಸ್ ಸ್ಟೇಷನ್ಗಾದ್ರೂ ಹೋಗೋಣವಾ? ನೋ, ಬೇರೆ ಏನಾದ್ರೂ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ. ಇದಲ್ಲ ಮಾರ್ಗ. ಅಂದ್ರೆ ಏನ್ ಮಾಡ್ಬೇಕಿನ್ನು? ಏನ್ ಸಿಕ್ತು ನಿನಗೆ? ಏನೇ ಸಿಕ್ತು? ಬಚ್ಚಿಟ್ಕೊಂಡಿದ್ರು ಅವನೇನಾದ್ರೂ ನಿನ್ನ ಹುಡುಕ್ ಬಿಟ್ರೆ ಅದಕ್ಕಿಂತ ನೋಡು ಇದೇ ಒಳ್ಳೆ ಆಪ್ಷನ್. ಲುಕ್, ಏನಾದ್ರು ನಿನಗೇನಾದ್ರೂ ಆಗಿದ್ರೆ ನೀನೇನು ಮಾಡ್ತಿದ್ದೆ ಆಗ? ನಾನ್ ಮಾಡ್ತಿದ್ದೆ. ಸಾಕ್ ನಿಲ್ಸಿ, ಜಗಳ ಆಡ್ಬೇಡಿ. ಇಲ್ಲ, ನೀನೇನು ಮಾಡ್ತಾ ಇರ್ಲಿಲ್ಲ. ನೀನೇನಾದ್ರೂ ನನ್ನ ಜಾಗದಲ್ಲಿ ಇದ್ರೆ ನೀನಂತೂ ಹೆದರ್ಕೊಂಡು ಓಡೋಗ್ಬಿಡ್ತಾ ಇದ್ದೆ. ಇಷ್ಟೆಲ್ಲ ಮಾಡ್ತಾ ಇರ್ಲಿಲ್ಲ ನೀನು. ಇಲ್ಲ, ನಾನ್ ಮಾಡ್ತಿರ್ಲಿಲ್ಲ. ಇಲ್ಲ, ಇಲ್ಲ, ನಾನ್ ಇಲ್ಲ, ಹಾಗ್ ನೀನ್ ಸುಮ್ನೆ argue ಮಾಡ್ತಿರ್ಲಿಲ್ಲ. ಮಾಡ್ತಿದ್ದೆ. ಅವ್ನು ನಿನ್ನ ನಿಜವಾಗ್ಲೂ point of view ಏನ್ ಅರ್ಥ ಆಗ್ತಿಲ್ಲ. ಬೇಕು ಅಂತ ಯಾವ ಕಂಡ್ಹಿಡ್ಯೋ ಪ್ರಯತ್ನ ಪ್ರಯತ್ನ ಮಾಡು. ಏನದು? ಓಡಿ. ಬೇಗ ಓಡು. ಏನದು ಸೌಂಡು? ನಂಗ್ ಗೊತ್ತಿಲ್ಲ, ನಿನ್ನೆ ರಾತ್ರಿ ಇದೇ ಬಂದಿದ್ದು. ಯಾಕೆ ಇದು ಓಪನ್ ಆಗ್ತಾ ಇಲ್ಲ? ಬೇಡ ನಾವೀಗ ಆಡ್ಕೊಳ್ಳೋಣ, ಆಮೇಲೆ ಡೋರಿಂದ ಹೋಗ್ಬೋದು. ಇಲ್ಲ, ಬೇರೆ ಏನಾದ್ರೂ ದಾರಿ ಬರ್ಬಿಟ್ಟ. ಬೇಗ ಮಾಡಿ. ಬೇಗ ಬಂದ್ಬಿಟ್ಟ. ಬೇಗ ಏನಾದ್ರೂ ಮಾಡ್ಬೇಕು. ಬೇಗ ಗಾಯ್ಸ್, ಬೇಗ ಬೇಗ. ಏನಿದೆ ದಾರಿ ಅದು? ಕಾಪಾಡಿ. ಓಪನ್ ಆಗ್ತಾ ಇಲ್ಲ. ಕಾಪಾಡಿ ಯಾರನ್ನು. ನಿನ್ ತಲೆನ ಕತ್ತರಿಸಾಕ್ತೀನಿ ನಾನು. ಹಿಂದೆ ಹೋಗೋ. ಹಿಂದೆ ಹೋಗೋ. ಹೋಗಿ ಹಿಂದೆ ಹೋಗೋ. ಹೋಗೋ.
ಹುಷಾರಾಗಿದ್ಯಾ? ಇಲ್ಲ ಏನಾಯ್ತು? ಚುಚ್ಬಿಟ್ಟೆ ನಾನು ಅವನಿಗೆ. ಅವ್ನು ಸತ್ತಿದ್ದಾನೆ. ಮೊದಲು ನಾನು ಆಚೆ ಕರ್ಕೊಂಡೋಗಿ ಆಚೆ ಕರ್ಕೊಂಡೋಗಿ ಆಯ್ತು, please. ಆಯ್ತು. ಏಮ್ಮ? ಸಮಾಧಾನ ಪರವಾಗಿಲ್ಲ. ಮಾಡ್ಕೋ. ಸಮಾಧಾನ ಮಾಡ್ಕೋ. ಹೇ, ನೀನಿಲ್ಲ ಏನ್ ಮಾಡ್ತಿದ್ಯಾ? ನನಗಿನ್ನೂ ಆ ವಿಷಯದ ಬಗ್ಗೆ ಆಚೆ ಬರೋಕ್ಕೆ ಆಗ್ತಿಲ್ಲ. ಸಖತ್ ಹೆದರ್ಕೊಂಡಿದ್ದೀನಿ ಇನ್ನೂ ನಾನು. ಹೌದು, ನಂಗೂ ಅಷ್ಟೇ. ಅಪ್ಪ ಅಮ್ಮಂಗೆ ಹೇಳ್ದೆ ನೀನು? ಅವರಂತೂ ತುಂಬಾ ಹೆದರ್ಕೊಂಡ್ರು. ಆಮೇಲೆ ನಾನು ಹುಷಾರಾಗಿದ್ದೀನಿ ಅಂದಾಗ ಸುಮ್ಮನಾದ್ರು. ನಾನು ಅಷ್ಟೇ. ಖಂಡಿತವಾಗ್ಲೂ ನಮ್ಮಪ್ಪ ಅಮ್ಮ ನನ್ನನ್ನಂತೂ ಸಾಕಷ್ಟು ದುಡ್ಡು ಕೊಟ್ಟು ಇಲ್ಲಿಂದ ಕಳಿಸ್ತಿರ್ಬೇಕು. ಎಸ್, ನನಗೂ ಗೊತ್ತದು. ಲಿಸನ್, ಐಮ್ ರಿಯಲಿ ಸಾರಿ. ನಾನು ನಿಂಗೆ ತುಂಬ ತೊಂದರೆ ಕೊಟ್ಟೆ ಅನಿಸ್ತಾ ಇದೆ. ಏಯ್, ಪರವಾಗಿಲ್ಲ ಬಿಡು. ಇಲ್ಲ, ನಾನು ನಿನಗೆ ತುಂಬಾ ಅನ್ಬಾರ್ದೆಲ್ಲ ಅಂದ್ಬಿಟ್ಟಿದ್ದೀನಿ. ಅದಕ್ಕೆ ನಂಗೆ ತುಂಬ ಒಂಥರ ಗಿಲ್ಟ್ ಕಾಡ್ತಾ ಇದೆ. ನಾನು ಹೇಳ್ಬಾರ್ದೆಲ್ಲ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಸಾರಿ. ನನಗೆ ನೀನು ಸುರಕ್ಷಿತವಾಗಿರ್ಬೇಕಾಗಿತ್ತು. ನೋ. ಆದರೆ ನಂಗೊಂದು ಸಹಾಯ ಮಾಡು. ಯಾವಾಗಲೂ ಹೀಗೆ ಖುಷಿಯಾಗಿರು. ಐ ವಿಲ್. ಇಲ್ಲ, ಅದು ಟೇಬಲ್ 42ಗೆ. ನಾನು ಬಿಡಲ್ಲ, ಇದನ್ನ ನಂಗೆ ಬೇಕು. ಹೋ, ಅದು ನಾನೊಂದು ಹೊಸ ಫೋನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ನಿಂಗೆ ಟ್ರೀಟ್ ಕೊಡಬೇಕು ಅಂತಿದ್ದೀನಿ. ಬರ್ತೀಯಾ? ಯಾಕೆ, ಏನು ಹೇಳಲ್ವಾ? ನಾನು ನನ್ನ ಬಾಸ್ನ ರೆಸ್ಪೆಕ್ಟ್ ಮಾಡ್ತೀನಿ. ಅದಕ್ಕೆ ನಾನು ಬರಲ್ಲ. ಅದು ಮತ್ತೆ ಬರಲ್ಲ. ನನಗೆ ನಂಬಿಕೆ ಬರೋದು 2:31 ಮಧ್ಯರಾತ್ರಿ ಆದ್ಮೇಲೆ. ಆ್ಯಮ, ಪೊಲೀಸ್ ಕರ್ಕೊಂಡು ಹೋಗಿರೋದನ್ನ ನೀನು ನೋಡಿದೆ ಅಲ್ವಾ? ಹೇಳು. ಅವನೊಬ್ಬ ಮಿಸ್ಟ್ರಿ ಮ್ಯಾನ್. ಅವನ ಬಗ್ಗೆ ಏನು ಬೇಕಾದರೂ ಆಗ್ಬೋದು. ನನಗೆ ಗೊತ್ತಾಯ್ತು ಏನು ಅಂತ. ನೀನು ಏನು ಅನ್ಕೋತಿದ್ಯಾ ಅಂತ. ನಿನಗೆ ಗೊತ್ತಾಗುತ್ತೆ. ಯಾಕೆಂದರೆ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ಏನು? ಆ ಕ್ಲೌನ್ ಬಗ್ಗೆ. ಓಕೆ, ಸರಿ ಬಿಡಿ, ನಾವು ಅದ್ರ ಬಗ್ಗೆ ಮಾತಾಡೋದೇ ಬೇಡ ಈಗ. 17th ಸಾಧ್ಯ ಇಲ್ಲ. ನಿನಗೆ ಹೇಗೆ ಗೊತ್ತಿದ್ರ ಬಗ್ಗೆ? ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಇಡೀ ಜೀವನನ ನಿನ್ನ ಹಾಗೆ ನಾನು ಕಳಿಬೇಕು ಅಂತಿದ್ಯಾ, ಅಥವಾ ನಾನು ಏನು ಟ್ರೈ ಮಾಡಬೇಕು ಹೇಳು? ಇಲ್ಲಿವರೆಗೂ ನನಗೆ ಯಾವ ಡೌಟೂ ಇಲ್ಲ. ನನ್ನ ತಲೆಗೆ ಯಾವುದೂ ಕೂಡ ಹೊಳ್ದಿಲ್ಲ. ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ನಿಜ. ಗುಡ್. ನಾನು ಮ್ಯಾನೇಜರಾಗೇ ಇರ್ತೀನಿ. ಮ್ಯಾನೇಜರ್ ಫಾರ್ 1 more day. ಇನ್ನೂ ಜಾಸ್ತಿ ಇದ್ರೆ? ಇಲ್ಲ, ನೆಕ್ಸ್ಟ್ ಟೈಮ್ ಅವಳು ಬಿಟ್ಟು ಹೋದ್ರೆ ಆಮೇಲೆ ಆ ಜಾಗಕ್ಕೆ ನಾನು ಬರ್ತಾ ಇದ್ದೀನಿ. ಸೊ ನಿಂಗೆ ಅದು ಅರ್ಥ ಆಗಬೇಕು. ಇಲ್ಲಾಂದ್ರೆ ನಾನು ನಿನ್ನ ಸ್ಕ್ರೂ ಮಾಡ್ತೀನಿ. ತೊಗೊಂಬರಕ್ಕೆ ನೀನು ಲೈಫ್ ಡ್ರೀಮ್ ಆಗಿರಬೇಕು. ಏನಂತದ್ಯಾ? ನಿನಗೆ ವಿಷಯ ಗೊತ್ತಾ? ಕೊನೆಯದಾಗಿ ಮ್ಯಾನೇಜರಾಗಿ ನನ್ನ ಲಾಸ್ಟ್ ಆ್ಯಕ್ಟ್ ಏನು ಅಂತಂದರೆ, ಈ ಜಾಗದಲ್ಲಿ ಎಲ್ಲರೂ ಕೂಡ ನನಗೆ ಸರಿಯಾಗಿ ಮರ್ಯಾದೆ ಕೊಡಬೇಕು ಅಷ್ಟೇ. ಆ ರೀತಿ ಆಗುತ್ತೆ ಅನ್ಸತ್ತೆ. ನಿನಗೆ ಮರ್ಯಾದೆ ಸಿಗೋವಾಗ ನಾನು ಮಾಡ್ತೀನಿ, ಫಾರ್ ಶ್ಯೂರ್.
ಇಲ್ಲಿಂದ ಹೇಗಾದ್ರೂ ಆಚೆ ಹೋಗ್ತೀವಿ ಅಂತ ನನಗೆ ನಂಬಿಕೆ ಇದೆ. ನೀನು ಹೋಗ್ಬಾರ್ದಿಲ್ಲಿಂದ. ಅದಕ್ಕೆ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ನೀನು ಹೋಗ್ಬಾರ್ದಿಲ್ಲಿಂದ. ನನಗೆ ನೀನು ಒಬ್ಳೇ ಇರೋದು. ನೀನು ಇಲ್ಲಿರಲೇಬೇಕು. ನನಗೆ ಭಾಷೆ ಕೊಡು ನೀನು ಹೋಗಲ್ಲ ಅಂತ. ನಾನು ನಿನ್ನ ಕಾಪಾಡ್ತೀನಿ, ಐ ಪ್ರಾಮಿಸ್. ನನಗೆಲ್ಲಾನು ಗೊತ್ತು. ಇದ್ರ ಮೇಲೆ ನನ್ನಿಂದ ಸಹಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇದ್ಯಾವುದನ್ನು ನಾನು ಬೇಕು ಅಂತ ಮಾಡಲಿಲ್ಲ. ಸುಮ್ಮನೆ ನನ್ನನ್ನು ಬೈಬೇಡಿ. ಬಾಬ್ಸಾ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ನೀವು ಯಾರು ಊಹೆ ಮಾಡಕ್ಕಾಗದೇ ಇರುವಂತ ಒಂದು ಘಟನೆ ಈಗ ನಡೀತಾ ಇದೆ. ಅದು ನಿಮ್ಮನ್ನ ಹುಡುಕೊಂಡು ಬರ್ತಾ ಇದೆ. ನೀವೆಲ್ಲರೂ ಕಾಯ್ತಾ ಇರುವಂತ ಶೋ ನಿನ್ಗೇನಾದ್ರೂ ಕೇಳಿಸ್ತಾ? ಏನೋ
ಅದ್ ಬಾಬ್ಸ್. ಅಲ್ವಾ? ಬಾಬ್ಸ್ ಇದ್ಯಾ ಇಲ್ಲಿ? ಕಬಡ್ಡಿ ಓಕೆ ಕಬಡ್ಡಿ ಕಬಡ್ಡಿ ನೀನ್ ಹೆಲ್ಪ್ ಮಾಡ್ಬೇಕು. ಹಾ, ಅಮ್ಮ ಪ್ಲೀಸ್ ಅಮ್ಮ ಕಾಪಾಡು ಅವನೆಲ್ಲೂ ಬಂದ್ಬಿಡಿ. ಬಿಡು ನನ್ನ ಬಿಡು. ಅಮ್ಮ ಸ್ವಲ್ಪ ಈ ಕಡೆ ಬಾ ಈಗಲೇ ಪ್ಲೀಸ್. ನಿನ್ನ ಹತ್ರ ಬೇರೆ ದಾರಿನೇ ಇಲ್ಲ. ರಿಪ್ಕೇಜ್ ಬೇಗ ಇಲ್ಲಿ ಬಾ. ಇಲ್ಲಲ್ಲಿ ಕರಿಲ್ಲ ಜಾಣ ಮರಿ. ನೀನ್ ಎಲ್ಗೆ ಬರ್ಬೇಡ, ಹೊರಗೋಗೋ. ನಿನ್ನ ಅವಶ್ಯಕತೆ ಇಲ್ಲಿಲ್ಲ. ಹುಷಾರಾಗಿರೋ. ಏಮ್ಮ, ನಿನಗೆ ಕ್ಲೌನ್ ಅಂದ್ರೆ ಭಯ ಅಲ್ವಾ? ನನಗೆ ಗೊತ್ತಿದೆ, ನನಗೂ ಕೂಡ. ವಿಚಿತ್ರ ಅಲ್ವಾ? ತುಂಬಾ ಭಯ ಆಗ್ತಿದ್ಯಾ? ಆದ್ರೆ ಏಮ್ಮ, ನನ್ನ ಬಗ್ಗೆ ನೀನೇನೋ ಕೇಳ್ತೀಯ ಅಂತ ಅನ್ಕೊಂಡಿದ್ದೆ. ಈ 15 ನಿಮಿಷದಲ್ಲಿ 2:31 AM ಅವಾಗ ಎಲ್ಲ ಮುಗ್ದೋಗುತ್ತೆ. ನಿನ್ಗಿನ್ನು ತುಂಬಾ ವಿಷಯಗಳು ಗೊತ್ತಾಗ್ಬೇಕು. ಅಲ್ಲಿವರೆಗೂ ಆರಾಮಾಗಿರು. ನೀವ್ ಕಂಟ್ರೋಲ್ ಮಾಡ್ತೀರಾ ಅವನನ್ನ? ಓ ಹೌದು ಹೌದು, ಡಿ ಮ್ಯಾನಿಕ್ ಹತ್ರ ಆವಾಗ ಹೋಗ್ತಾ ಇರ್ತೀನಿ. ಡಿ ಮ್ಯಾನಿಕ್ ಕಳೆದ 30 ವರ್ಷಗಳಿಂದ ಕ್ಲೌನ್ ಆಗಿದ್ದಾನೆ. ಆಮೇಲೆ ಅವನನ್ನ ನಾನು ನೋಡ್ಕೋತಾ ಇದ್ದೀನಿ. ಆಮೇಲೆ ನನಗೆ ಸಹಾಯ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅವನೀಗ ಪ್ಯಾರಾನಾರ್ಮಲ್ ಫೋರ್ಸ್ ಆಫ್ ಡೇಂಜರ್, ಕಂಪ್ಲೀಟ್ಲಿ ಅಂಡರ್ ಮೈ ಕಂಟ್ರೋಲ್. ಇತ್ತೀಚೆಗೆ ಅವನು ಸರಿಯಾಗಿ ಕೇಳ್ತಾ ಇಲ್ಲ. ನನ್ನ ಟ್ರಕ್ ಕೂಡ ತಗೊಂಡು ಹೋದ. ಸ್ವಲ್ಪ ಹೊತ್ತಿನ ಮುಂಚೆ ಇದೆಲ್ಲ ನೋಡ್ಬೇಕಾದ್ರೆ ಏನೋ ಒಂದು ವ್ಯತ್ಯಾಸ ಕಾಣ್ತಾ ಇದೆ. ಬಹುಶಃ ರೆಸ್ಟ್ ಬೇಕು. ಅವಾಗ ನನ್ನ ಕೆಲಸ ಇಲ್ಲಿ ಮುಗ್ದೋಗುತ್ತೆ. ನನಗೆ ಯಾವ ರೆಸ್ಟ್ ಕೂಡ ಬೇಡ. ಇಲ್ಲಿ ಕೇಳು, ನಾನು ಹೇಳ್ತೀನಿ. ಇದು ಯಾರಿಗೂ ಗೊತ್ತಿಲ್ದಿರೋ ವಿಷಯ. ನಾನು ಇದನ್ನ ತುಂಬಾ ಸಮಯದಿಂದ ಮಾಡ್ತಿದ್ದೀನಿ. ಏನ್ ಗೊತ್ತಾಗಕ್ಕೆ ಅಂದ್ರೆ, ನೋಡು, ನಮ್ ತರ ಯಾರು ಈ ತರ ಭಯ ಪಟ್ಟು ಬದುಕಬಾರ್ದು ಅನ್ಸುತ್ತೆ. ಇಲ್ಲಿ ನೋಡು, ನಿನ್ಗೆ ಆ ವಿಷಯ ಎಲ್ಲ ಗೊತ್ತಿಲ್ಲ, ಯಾಕೆ ಇದೆಲ್ಲ ಆಗ್ತಿದೆ ಅಂತ. ನೀನ್ ಇಲ್ಲಿ ಇರಬಾರ್ದು. ನಿನ್ನಂತವ್ರಿಗೆಲ್ಲ ನಾನೊಂದು ಗಿಫ್ಟ್ ಕೊಡ್ತೀನಿ, ಒಂದು ಬಲೂನ್ ಕೊಡ್ತೀನಿ. ಆಮೇಲೆ ಅವರು ಭಯವನ್ನ ಫೇಸ್ ಮಾಡ್ಬೋದು ಅಂತ ನೋಡ್ತೀನಿ. ಲೈಕ್ ಎ ಶೆಫ್. ಈ ತರ ಬಟ್ಟೆ ಹಾಕೋರು ತುಂಬಾ ಪುವರ್, ಅದ್ ನಿಂಗೆ ಗೊತ್ತು ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಅಮ್ಮ, ನಿನ್ ಮನ್ಸಲ್ಲಿರೋ ಭಯನ್ ತೆಗಿಬೇಕು. ರಿಪ್ಕೇಜ್ ಮುಗ್ಸೋ. ನಾವ್ ಹಿಂದೆ ಡೋರಿಂದ ಹೋಗ್ಬೇಕು. ಬೇಗ ಬೇಗ
ನೀನು ನನ್ನ ಪಾಯಿಂಟ್ ಅನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನೀನ್ ಪದೇ ಪದೇ ಅದೇ ತಪ್ಪನ್ನ ಮಾಡ್ತಿದ್ಯಾ. ನಾನು ಪ್ರಾಮಿಸ್ ಮಾಡ್ತೀನಿ, ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಪ್ಲೀಸ್ ನಾನು ನಿಮ್ಮ ಮಾತು ಕೇಳ್ತೀನಿ, ಪ್ಲೀಸ್ ತೆಗೀರಿ. ಹಾಗೆಲ್ಲ ಹೇಳ್ಬಾರ್ದು. ಪ್ಲೀಸ್ ನಾನು ನಿಮ್ಮ ಕೈ ಹೋಗಿದ್ದೀನಿ, ದಯವಿಟ್ಟು ತೆಗೀರಿ. ಬಂದ್ಬಿಡ್ತಾರೆ, ನಮ್ ಕೊಲೆ ಮಾಡ್ಬಿಡ್ತಾರೆ. ನೀನೀಗ ನಿರ್ಧಾರ ತಗೊಳಕ್ ಆಗಲ್ಲ. Something. ಇದೆಲ್ಲ ನಿಂದೆ ತಪ್ಪು. ಇದು ನೀನೇ ಮಾಡಿದ್ ನನಗೆ. ಇದೆಲ್ಲ ನಿಂದೆ ತಪ್ಪು. ದೇವ್ರೆ, ಸಾರಿ 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 ಸಾರಿ. ಬಿಡ ಬಿಡ ಮಾಡ್ಬಿಡ. ಏನ್ ಮಾಡ್ಬಿಡ್ತೀನಿ? ಇಲ್ಲ, ನನಗೇನು ಆಗಿಲ್ಲ. ನೀನದನ್ನ ಸಾಯಿಸ್ಲೇಬೇಕು. ಅದೊಂದೇ ದಾರಿ ಇರೋದು. ಏನ್ ಮಾಡ್ಬೇಕು ನಿನ್ ಕೈಲಾಗತ್ತೆ ಇದು. ಏನ್ ಮಾಡಬೇಕು ಹೇಳು? ಇಲ್ಲಾದ್ರೂ ಆಚೆ ಹೋಗ್ಬೇಡ, ಆದ್ರೆ ದಾರಿ ಸಿಗ್ತಾರೆ. ನಾವು ಕಿಟಕಿ ಮುರಿಯೋಣ. ಅವನಿಗೆ ಶಬ್ದ ಕೇಳಿಸುತ್ತೆ. ಅವನ ಗಮನ ಈ ಕಡೆ ಸೆಳೆದು ಅವನನ್ನ ಕೊಲ್ಬೋದು ನೀನು. ನನ್ಗಂತೂ ಎಲ್ಲ ದಾರಿ ಕ್ಲೋಸ್ ಆಗಿದೆ ಕಣೆ. ಸಿಕ್ಕಾಡ್ಬಿಟ್ಟಿದೆ.
ಏನಾಯ್ತು? ಓಡೋದು ನಿಲ್ಸು. ನಾನು ನಿನ್ ಫ್ರೆಂಡ್ಸ್ಗೆ ಹೇಳ್ದೆ ಇದರಿಂದ ದೂರ ಇರಿ ಅಂತ. ಹೋಗು ಅಮ್ಮ ಹೋಗು. ಓ, ತುಂಬಾ ಸ್ವೀಟ್ ಆಗಿದ್ದಾನೆ. ಇವನು ನಿನ್ನ ಕಾಪಾಡಲ್ಲ. ಯಾವುದೇ ಕಾರಣಕ್ಕೂ ನೀನು ಅವಳನ್ನ ಕಾಪಾಡಕ್ಕೆ ಸಾಧ್ಯವಿಲ್ಲ. ಇಟ್ಸ್ 2:30. ನಿನ್ನ ಹತ್ರ 2 ದಾರಿ ಇದೆ. ಒಂದು ರಾಬಿನ್ನ ನೀನು ಕಾಪಾಡ್ಬೋದು, ಇಲ್ಲ ಹಿಂದಿನ ಬಾಗಿಲಿಂದ ತಪ್ಪಿಸ್ಕೊಂಡು ಓಡೋಗ್ಬೋದು. ಯಾವ್ದು ಬೇಕು ಬೇಗ ಡಿಸೈಡ್ ಮಾಡು. ಓಡು ಅಮ್ಮ ಪ್ಲೀಸ್, ದಯವಿಟ್ಟು ಓಡು. ಒಂದ್ ನಿಮಿಷನೂ ಇಲ್ಲ, ಬೇಗ ಮಾಡು. ಹೋಗು, ರನ್. ಹೋಗ್ಸೋ. ಇಷ್ಟು ವರ್ಷ ಟ್ರೈ ಮಾಡಿದೆ, ಯಾರು ಮಾಡಲ್ಲ ಅಂತ ಅನ್ಕೊಂಡೆ. ನಾನು ನಿಂತರನೇ ಹೆದರ್ಕೋತಿದ್ದೆ. ನನ್ನಿಂದ ಆಗಿರ್ಲಿಲ್ಲ. ನಿಂಗೇನಾಗ್ಲ ತಾನೆ?